ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ಈಗ ತಾನೇ ಕಾಲೇಜಿಂದ ಮುಗಿಸ್ಕೊಂಡು ಬಂದೆ. ಫಸ್ಟ್ ಡೇ ಕಾಲೇಜ್ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದು ಹೇಳೋಣ ಅಂತ ಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಇವಾಗ ಕಾಲೇಜಿಗೆ ಸೇರಿರೋದು ಬಂದುಬಿಟ್ಟು ಚಿತ್ರದುರ್ಗದಲ್ಲಿರೋ ಸರಸ್ವತಿ ಲಾ ಕಾಲೇಜ್ ಅಂತಂದು. ಆ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀನಿ. ಇವತ್ತಿನ ಕಾಲೇಜ್ ಸ್ಟಾರ್ಟ್ ಆಗಿದೆ. ಫಸ್ಟ್ನೇ ದಿವಸ ಹೋಗಿದ್ದೆ. ಫಸ್ಟಿಗೆ ಪ್ರೇಯರ್ ಮಾಡಿ ಒಳಗಡೆ ಹೋದ್ವಿ. ಫಸ್ಟ್ ಬೆಳಗ್ಗೆ 9:30ಇಂದ 1 ಗಂಟೆ ತನಕ ಫುಲ್ಲು ಕ್ಲಾಸ್ ಗುರು. ಒಂದು ಕ್ಲಾಸ್ ಕೂಡ ಫ್ರೀ ಇರಲಿಲ್ಲ. ಎಲ್ಲರೂ ಕ್ಲಾಸ್ ತಗೊಂಡು ಸ್ಟಾರ್ಟಿಂಗ್ ತುಂಬ ದಿನಗಳ ನಂತರ ಕಾಲೇಜಿಗೆ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಆಗಿ 1 ಇಯರ್ ಆಯಿತು. 1 ಇಯರ್ ನಾನು ಒಂದು ಹೋಟ್ಲಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ಕ್ಯಾಶಿಯರ್ ಆಗಿ ಮತ್ತು ಕ್ಯಾಶಿಯರ್ ಮತ್ತು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ಒಂದು ಹೋಟ್ಲಲ್ಲಿ. ಆ ಒಂದು ಹೋಟೆಲ್ ಬಿಟ್ಟು ಮತ್ತೆ ಎಜುಕೇಷನ್ ಮಾಡೋಣ ಅಂತಂದು, ಎಜುಕೇಷನ್ ಇದ್ರೇ ಒಂದು ವ್ಯಾಲ್ಯೂ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಎಜುಕೇಷನ್ ಫೀಲ್ಡಿಗೆ ಬಂದೆ. ಲಾ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಲಾ ಮಾಡೋಣ ಅಂತ ಲಾ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ತುಂಬ ಒಟ್ಟು ಎಂಜಾಯ್ ಮಾಡಿದೆ. ಕ್ಲಾಸ್ನ ಚೆನ್ನಾಗಿತ್ತು, ಆದರೆ ಅಷ್ಟೇ ನಿದ್ದೆ ಬರ್ತಿತ್ತು ಕ್ಲಾಸ್ನಲ್ಲಿ. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ಪರಿಚಯ ಆಗೋ ತನಕ ಅಷ್ಟೇ. ಇನ್ನೂ ಯಾರು ಅಷ್ಟೊಂದು ಪರಿಚಯ ಆಗಿಲ್ಲ. ಇನ್ನೇನು ಇನ್ನೊಂದು ತಿಂಗಳು ಎಲ್ಲ ಕ್ಲೀನಾಗಿ ಪರಿಚಯ ಆಗ್ತಾರೆ. ಇವಾಗ ಸರಿ ಹೋಗುತ್ತೆ. ಅಂದರೆ ತುಂಬ ಚೆನ್ನಾಗಿತ್ತು. ಪಾಠಗಳೆಲ್ಲ ಸ್ಟಾರ್ಟ್ ಮಾಡಿದರು. ಅಲ್ಲೇ ಫಸ್ಟ್ನೇ ದಿವಸನೇ ಅಲ್ಲೇ ಪಾಠಗಳು ಸ್ಟಾರ್ಟ್ ಮಾಡಿದರು. ಪಾಠ ಮಾಡ್ತಿದ್ದಾರಲ್ಲಿ ನಾ ಫಸ್ಟ್ನೇ ಬೆಂಚಲ್ಲೇ ಕುಂತಿದ್ದೆ. ಹೋಗಿ ಪಾಠ ಮಾಡ್ತಿದ್ದಾರೆ. ನನಗೆ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ನಿದ್ದೆ ಹೋಗ್ತಿದ್ದೆ. ಇಲ್ಲ ನಿದ್ದೆ ಗೈಸ್ ತುಂಬ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಫಸ್ಟ್ನೇ ದಿವಸ ಯಾವ ರೀತಿ ಇರುತ್ತೆ, ಏನು ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಅದರ ಒಂದು ಬಗ್ಗೆ ಹೇಳೋಣ ಅಂತ ಬಂದೆ. ಆ್ಯಂಡ್ ಅದರ ಜೊತೆಗೆ ಯೂಟ್ಯೂಬಲ್ಲಿ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಗೈಸ್, ನನ್ನ ಮಾನಿಟೈಸೇಷನ್ ಪರ್ಪಸ್ ಆಗಿ. ಒಂದು ಶಾಪಿ ಅಂತ ಅಂದು ಶಾಪಿಂಗ್ ಅಂತ ಅಂದು ಒಂದು ಆಪ್ಷನ್ ಬಿಟ್ಟಿದೆ. ಏನಂತ ಅಂದರೆ, ನೀವು ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಯೂಟ್ಯೂಬರ್ಸಿನ ವೀಡಿಯೋ ನೋಡ್ತಿರ್ತೀರ, ಅಲ್ಲಿ ಕೆಳಗಡೆ ಶಾಪ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಅಲ್ಲಿ ನೋಡಿದ್ರೆ ನೀವು ಅವರಿಗೆ ಇಷ್ಟ ಆಗೋ ಥರ ಡ್ರೆಸ್ಸಸ್ ಆಗಿರ್ಬೋದು, ಏನಾದ್ರು ಶಾಪಿಂಗ್ ಐಟಮ್ಗಳು ಅಲ್ಲಿರ್ತವೆ. ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು ಆ ಒಂದು ಆಪ್ಷನ್ ನನಗೂ ಕೂಡ ಬಂದಿದೆ. ಅದು ಏನಂತ ನನಗಿನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆನೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ನೀವೇನಾರ ಫಸ್ಟ್ ಟೈಮ್ ಕಾಲೇಜಿಗೆ ಹೋದಾಗ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಿಮಗೆ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ. ನೋಡೋಣ.